ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಭಾರತ ಚಿತ್ರರಂಗದ ಲೇಡಿ ಸೂಪರ್ ಸ್ಟಾರ್, ಬಾಲಿವುಡ್ನ ಬಲು ಸುಂದರ ನಟಿ ಶ್ರೀದೇವಿ ಸಾವು ಇಂದಿಗೂ ಮಿಸ್ಟರಿಯಾಗಿ ಉಳಿದಿದೆ. ಶ್ರೀದೇವಿ ನಿಧನರಾದ ಆ ರಾತ್ರಿ ನಿಜಕ್ಕೂ ನಡೆದಿದ್ದಾದು ಏನು? ಸುರ ಸುಂದರಿಯನ್ನ ಕೊಲ್ಲೋದಕ್ಕೆ ಹಾವಿನ ವಿಷ ಬಳಕೆ ಮಾಡಲಾಯಿತಾ? ಮಹಾರಾಷ್ಟ್ರದ ಮಾಮುಷಿ ಎಂಬಂತಹ ಹಾವಿನ ವಿಷವನ್ನ ಖರೀದಿ ಮಾಡಿದ್ಯಾರು? ಆತ ದೊಡ್ಡ ರಾಜಕಾರಣಿನ ಅನ್ನುವಂತಹ ವಿಚಾರಗಳು ಸದ್ದನ್ನ ಮಾಡ್ತಾನೆ ಇದೆ. ಈ ಎಲ್ಲಾ ಮಾಹಿತಿಯನ್ನ ಉಳ್ಳಂತಹ ವಿಶೇಷ ವರದಿಯನ್ನ ನಾನು ನಿಮ್ಮ ಎದುರು ತಂದಿದ್ದೀನಿ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ನಿಶ್ಚಿತ. ನಟಿ ಶ್ರೀದೇವಿ ಸಾವಿನ ನಿಗೂಢತೆ ಸಂಪೂರ್ಣವಾಗಿ ಇದುವರೆಗೂ ಬಗೆಹರಿದಿಲ್ಲ. ದುಬೈ ಪೊಲೀಸರ ಪ್ರಕಾರ ಅದು ಹೋಟೆಲ್ ಬಾತ್ ಟಬ್ನಲ್ಲಿ ಆಕಸ್ಮಿಕವಾಗಿ ಮುಳುಗಿ ಸಂಭವಿಸಿದಂತಹ ಸಾವು ಅಂತ ವರದಿಗಳು ಹೇಳುತ್ತೆ. ಆದ್ರೆ ಕೆಲವರು ಅವರ ಆರೋಗ್ಯದ ಸಮಸ್ಯೆಗಳು, ಲೋ ಬಿಪಿ ಮತ್ತೆ ತೀವ್ರವಾಗಿ ಡಯಟ್ ಮಾಡ್ತಾ ಇದ್ದ ಕಾರಣದಿಂದಾಗಿ ಮೂರ್ಛೆ ಹೋಗಿ ಬೀಳುವಂತಹ ಸಾಧ್ಯತೆಗಳು ಇದ್ವು ಅಂತ ಹೇಳ್ತಾರೆ. ಇತ್ತೀಚೆಗೆ ಮಾಮುಷಿ ಎನ್ನುವಂತಹ ಹಾವಿನ ವಿಷದಿಂದ ಕೊಲೆಯನ್ನ ಮಾಡಿರುವಂತಹ ಸಂಚು ಅಂತ ಕೆಲವು ವರದಿಗಳು ಬಂದಿದ್ರು ಇವುಗಳು ಅಧಿಕೃತವಾಗಿ ದೃಢಪಟ್ಟಿಲ್ಲ. ದೃಢಪಡುವಂತಹ ಸಾಧ್ಯತೆಯೂ ಇಲ್ಲವೇ ಇಲ್ಲ. ಮದ್ರಾಸಿ ಚಲುವೆ ಶ್ರೀದೇವಿ ಸಾವಿಗೆ ಕಾರಣ ಹಾವಿನ ವಿಷ ಅನ್ನುವಂತಹ ವಿಷಯ ಬೆಳಕಿಗೆ ಬಂದಿದ್ದು ಉದ್ಯಮಿ ಆಗಿರುವ ದೀಪ್ತಿ ಫಿನ್ನಿಟಿ ಎನ್ನುವಂತಹವರು ಶಾಕಿಂಗ್ ವಿಷಯವನ್ನ ರಿವೀಲ್ ಮಾಡಿದಾಗ. ಇವರು ಸ್ವಯಂ ಪ್ರೇರಿತರಾಗಿ ನಟ ಸುಶಾಂತ್ ಸಿಂಗ್ ರಜಪೂತ್ ಹಾಗೆ ಶ್ರೀದೇವಿ ಸಾವಿನ ಬಗ್ಗೆ ಖಾಸಗಿಯಾಗಿ ತನಿಖೆಯನ್ನ ಮಾಡ್ತಾ ಇದ್ರು. ಶ್ರೀದೇವಿಯನ್ನ ಹಾವಿನ ವಿಷದಿಂದ ಸಾಯಿಸಲಾಗಿದೆ ಅಂತ ದೀಪ್ತಿ ಹೇಳಿದ್ರು. ವಾರದ ಹಿಂದೆಯೇ ಇದ್ರ ಬಗ್ಗೆ ಪ್ಲಾನ್ ಕೂಡ ಮಾಡಲಾಗಿತ್ತು. ಆಕೆ ಸಾಯುವುದಕ್ಕೂ 5 ದಿನ ಮುನ್ನ ಮುಂಬೈನಲ್ಲೇ ಈ ವಿಷವನ್ನ ನೀಡಲಾಗಿತ್ತು. ಇದು ನಿಧಾನವಾಗಿ ಒಂದೊಂದೇ ಅಂಗವನ್ನ ಡ್ಯಾಮೇಜ್ ಮಾಡಿದೆ. ಈ ವಿಷ ಎಲ್ಲಿಂದ ಬಂದಿದೆ, ಹೇಗ್ ಬಂದಿದೆ ಅನ್ನುವಂತಹದ್ದು ಕೂಡ ತಿಳಿದಿದೆ. ಆದ್ರೆ ಸದ್ಯ ರಿವೀಲ್ ಮಾಡೋದಿಲ್ಲ. ಅಗತ್ಯ ಬಂದ್ರೆ ಎಲ್ಲವನ್ನ ಕೂಡ ಹೇಳ್ತೀನಿ ಅಂತ ಹೇಳಿದ್ದಾರೆ. ಆದ್ರೆ ಆ ದಿನ ಬರ್ಲೇ ಇಲ್ಲ. ಯಾಕಂದ್ರೆ ಎಲ್ಲವೂ ಕೂಡ ಗಪ್ ಚುಪ್ಪಾಗಿ ಮರಣೋತ್ತರ ಪರೀಕ್ಷೆ ವರದಿಯೂ ಕೂಡ ಗೊಂದಲವಾಗಿಯೇ ಬಂದ್ಬಿಡ್ತು. ಒಟ್ನಲ್ಲಿ ಶ್ರೀದೇವಿ ಸಾವು ಮಾತ್ರ ಇಂದಿಗೂ ನಿಗೂಢವೇ. ತಮ್ಮ ಮುಗ್ಧ ಮುಖ, ಮನೋಜ್ಞ ನಟನೆ, ಸರಳ ವ್ಯಕ್ತಿತ್ವದ ಮೂಲಕ ನಟಿ ಶ್ರೀದೇವಿ ಎಲ್ಲರ ಮನಸ್ಸನ್ನ ಕದ್ದಂಥವರು. 13ನೇ ವಯಸ್ಸಿಗೆ ಚಿತ್ರರಂಗಕ್ಕೆ ಕಾಲಿಟ್ಟ ಶ್ರೀದೇವಿ ರಾಷ್ಟ್ರ ಪ್ರಶಸ್ತಿ ಹಾಗೆ ಫಿಲ್ಮ್ ಫೇರ್ ಪ್ರಶಸ್ತಿ ಸೇರಿದಂತೆ ಅನೇಕ ಪ್ರಶಸ್ತಿಗಳನ್ನ ಪಡೆದುಕೊಂಡಿದ್ದಾರೆ. ನಟಿ ಶ್ರೀದೇವಿ ಅವರ ಸೌಂದರ್ಯವು ಅವರ ನಟನೆಯಲ್ಲಿನ ನಾವೀನ್ಯತೆಯನ್ನ, ಅಭಿನಯದ ಭಾವನಾತ್ಮಕ ಡೆಪ್ತ್, ಡ್ಯಾನ್ಸ್, ಕೌಶಲ್ಯ ಮತ್ತು ನೈಸರ್ಗಿಕ ಸೌಂದರ್ಯ ಒಟ್ಟಿಗೆ ಸೇರಿ ಹದಭರಿತ ಬೆಣ್ಣೆ ಮುದ್ದೆಯಂತೆ ಕಂಗೊಳಿಸ್ತಾ ಇತ್ತು. ಅವರು ಭಾರತೀಯ ಚಿತ್ರರಂಗದ ಮೊದಲ ಮಹಿಳಾ ಸೂಪರ್ ಸ್ಟಾರ್ ಅಂತ ಕರೆಯಲ್ಪಟ್ಟವರು. ಅವರ ಸೌಂದರ್ಯವು ಕೇವಲ ಬಾಹ್ಯ ರೂಪಕ್ಕೆ ಸೀಮಿತವಾಗಿರದೆ ಪಾತ್ರಗಳಿಗೆ ನೀಡಿದಂತಹ ಜೀವಂತಿಕೆ ಮತ್ತು ಪ್ರೇಕ್ಷಕರನ್ನ ಮಂತ್ರಮುಗ್ಧಗೊಳಿಸುವಂತಹ ಶಕ್ತಿಯಾಗಿತ್ತು. ಶ್ರೀದೇವಿಯ ಪ್ರತಿಭೆ, ಡೆಡಿಕೇಶನ್, ಕ್ರಿಯೇಟಿವಿಟಿ, ಟೈಮ್ ಸೆನ್ಸ್, ಮಿತಭಾಷೆ ಅವರನ್ನ ದೇಶ ಮಾತ್ರವಲ್ಲದೆ ವಿದೇಶದಲ್ಲೂ ಲಕ್ಷಾಂತರ ಅಭಿಮಾನಿಗಳನ್ನ ತಂದುಕೊಟ್ಟಿತ್ತು.
ಅವರು ಅನುಮಾನಾಸ್ಪದವಾಗಿ ನಿಧನರಾಗಿ ಅನೇಕ ವರ್ಷಗಳು ಕಳೆದಿದೆ. ಆಕೆಯದ್ದು ಸಾಮಾನ್ಯ ಸಾವು ಅಂತ ಹೇಳಲಾಗ್ತಾ ಇದ್ರು ಆಕೆಯ ಸಾವಿನ ರಹಸ್ಯ ಕೊನೆಗೂ ರಹಸ್ಯವಾಗಿಯೇ ಉಳಿದಿದೆ. ಇದು ಬಹುತೇಕ ಕೊಲೆ ಅನ್ನುವಂತಹದ್ದು ಎಲ್ಲರ ಮಾತು. ಕೊಲೆಗಾರ ಯಾರು ಅನ್ನುವಂತಹದ್ರ ಬಗ್ಗೆಯೂ ಜನರು ಆಡ್ಕೊಳ್ತಾ ಇದ್ರು. ನಿಜ ಏನು ಅನ್ನುವಂತಹ ರಹಸ್ಯ ಮಾತ್ರ ಶ್ರೀದೇವಿಯ ಜೊತೆಗೆ ಸುಟ್ಟು ಭಸ್ಮವಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.